ಹರಿ ಓಂ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ ತತ್ರ ಷಷ್ಠೋನುವಾಕಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ 6ನೆಯ ಅನುವಾಕವನ್ನು ನಾವು ನೋಡ್ತಾ ಇದ್ದೇವೆ. ಆ ಮಂತ್ರವನ್ನು 2 ಸಾರಿ ಪಾರಾಯಣ ಮಾಡಿ ಭಾಷ್ಯ ಭಾಗವನ್ನು ನೋಡೋಣ. ಓಂ ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತತೋ ವಿದುರಿತಿ. ಓಂ ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತತೋ ವಿದುರಿತಿ. ಇದು ಮಂತ್ರ. ಇದರ ಒಂದು ಸ್ವಲ್ಪ ಭಾಗ ಭಾಷ್ಯ ಭಾಗ ಆಗಿತ್ತು. ಏನು ಹೇಳಿದರು? ಯಾರು ಬ್ರಹ್ಮವನ್ನ ಬ್ರಹ್ಮ ಅಸತ್ ಇತಿ ವೇದ ಚೇತ್ ಅಂದರೆ ಬ್ರಹ್ಮವನ್ನು ಇಲ್ಲ ಎಂದು ತಿಳಿಯುತ್ತಾನಾದರೆ, ಓ ಬ್ರಹ್ಮ ಅಂತಕ್ಕಂಥದ್ದು ಯಾವ ತತ್ವನೂ ಇಲ್ಲ ಕಣ್ರಿ, ಅದು ತಿಳಿಯುತ್ತಾನಾದರೆ ಸಹ ಕಿಂಭವತಿ ಅಂದರೆ ಸಹ ಅಸನ್ನೇವ ಭವತಿ, ಅವನನ್ನೇ ಅವನು ನಿರಾಕರಣೆ ಮಾಡಿಕೊಂಡಂತೆ ಆಗಿಬಿಡುತ್ತದೆ. ಅವನೇ ಇಲ್ಲವಾಗಿ ಬಿಡುತ್ತಾನೆ, ಅವನನ್ನೇ ನಿರಾಕರಣೆ ಮಾಡಿಕೊಂಡಂತೆ ಆಗಿಬಿಡುತ್ತದೆ ಅಂತೇಳಿ. ಮತ್ತೆ ಅದಕ್ಕೆ ವ್ಯತಿರಿಕ್ತವಾಗಿ ಯಾರು ಈ ಒಂದು ಬ್ರಹ್ಮವನ್ನ ಬ್ರಹ್ಮ ಅಸ್ತಿ ಚೇದ್ವೇದ ಅಂದರೆ ಯಾವನು ಇದೆ ಎಂದು ತಿಳಿಯುತ್ತಾನಾದರೆ ಏನು ಮಾಡ್ತಾರೆ? ಸಂತಮೇನಂ ತತೋ ವಿದುರಿತಿ ಅಂದರೆ ಅವನನ್ನು ಏನು ಮಾಡ್ತಾರೆ? ಅವನು ಓಹೋ ಸತ್ಸ್ವರೂಪ ಎಂಬುದಾಗಿ ಯಾತಕ್ಕೆ ತಿಳಿತಾರೆ? ಅವನು ಬ್ರಹ್ಮವನ್ನು ಇದೆ ಅಂತ ಹೇಳ್ತಾನಲ್ಲ, ಅದರಿಂದ ಇವನನ್ನೂ ಕೂಡ ಇರುವವನು ಎಂಬುದಾಗಿ ತಿಳಿಯುತ್ತಾರೆ. ಬ್ರಹ್ಮ ಇದೆ ಅಂದರೆ ನಾನು ಇದ್ದೀನಿ, ಬ್ರಹ್ಮ ಇಲ್ಲ ಅಂದರೆ ನಾನೇ ಇಲ್ಲ ಅಷ್ಟೆ. ಹೇಗೆ ಅದು ಅಂತಂದರೆ ನೋಡಿ, ಇದು ಎಲ್ಲ ಪುರುಷಾರ್ಥಕ್ಕೂ ಕೂಡ ಯಾವುದು ನಾನು ನಾನು ಎಂಬತಕ್ಕಂಥ ಒಂದು ತತ್ವ ಇರಬೇಕು, ಪ್ರಮಾತೃ ಅಂತಕ್ಕಂಥ ಒಂದು ಇರಬೇಕು. ಆ ಒಂದು ಪ್ರಮಾತೃ ಏನಾಗಿದ್ದಾನೆ? ಆ ಪ್ರಮಾತೃ ಯಾರು? ನಾನು ನಾನು ಅಂತ ಹೇಳ್ತಾ ಇದ್ದೆಯಲ್ಲ, ಆ ಪ್ರಮಾತೃ ಅವನು ಸ್ವತಃ ಬ್ರಹ್ಮವೇ ಆಗಿದ್ದಾನೆ. ಅವನ ಪರಮಾರ್ಥ ಸ್ವರೂಪ ಯಾವುದು? ಪರಬ್ರಹ್ಮ. ಹೀಗಾಗಿ ಆ ಪರಬ್ರಹ್ಮವನ್ನು ಒಂದು ವೇಳೆ ಅವನು ನಿರಾಕರಿಸಿ ಹೇಳಿದ್ದಾದರೆ ಏನಾಗುತ್ತೆ? ಇವನ ಪರಮಾರ್ಥ ಸ್ವರೂಪವು ಅದೇ ತಾನೆ. ಆದ್ದರಿಂದ ಇವನೇ ನಿರಾಕರಣೆ ಮಾಡಿಕೊಂಡಂತೆ ಆಗಿಬಿಡುತ್ತದೆ. ಆವಾಗ ಏನಾಗುತ್ತೆ? ಯಾರಿಗೆ ಪುರುಷಾರ್ಥ? ಧರ್ಮವೂ ಇಲ್ಲ, ಅರ್ಥವೂ ಇಲ್ಲ, ಕಾಮವೂ ಇಲ್ಲ, ಮೋಕ್ಷವಂತೂ ಇಲ್ಲವೇ ಇಲ್ಲ. ಯಾರಿಗೆ ಪುರುಷಾರ್ಥ? ಯಾರಿಗೂ ಇಲ್ಲ. ಹೀಗಾಗಿ ಅವನಿಗೆ ಅವನೇ ಇಲ್ಲವಾಗಿ ಬಿಡುತ್ತಾನೆ. ಮತ್ತೆ ಯಾರು ಬ್ರಹ್ಮವನ ಇದೆ ಅಂತ ತಿಳಿಯುತ್ತಾರೋ
ಅವನಿಗೇನಾಗುತ್ತೆ, ಎಲ್ಲ ಪುರುಷಾರ್ಥಕ್ಕೂ ಅವನು ಬಾಧ್ಯನಾಗ್ತಾನೆ. ಮತ್ತೆ ಅವನನ್ನು ಓಹೋ ಇವನ ಇರುವವನು, ಇವನು ಅಂದರೆ ಇವನ ಅಸ್ತಿತ್ವ ಅಂತಕ್ಕಂಥದ್ದನ್ನು ಅವೆಲ್ಲರೂ ಕೂಡ ಪುಷ್ಟೀಕರಿಸಿ ಅವನನ್ನು ತಿಳಿಯುತ್ತಾರೆ. ಓಹೋ ಇವನು ಇದ್ದಾನೆ ಅಂತಂತ. ಅಲ್ಲಿಗೇನಾಯಿತು, ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಇದ್ದಾನೆ ಅಥವಾ ಇಲ್ಲ ಅಂತಕ್ಕಂಥದ್ದು ಇವನಿಗೆ ಸಂಬಂಧಪಟ್ಟಿದ್ದಾದರೂ ಕೂಡ ಇವನು ಇದ್ದಾನೆ ಅಥವಾ ಇವನು ಇಲ್ಲ, ಅಥವಾ ಬ್ರಹ್ಮವನ್ನ ಇದ್ದಾನೆ ಇಲ್ಲ ಅಂತ ಹೇಳಿದರೆ ಇವನು ಇದ್ದಾನೆ ಇಲ್ಲ ಅಂತ ಹೇಗಾಗುತ್ತೆ ಅಂದರೆ, ಇವನಿಗೂ ಬ್ರಹ್ಮಕ್ಕೂ ಯಾವ ಭೇದವೂ ಇಲ್ಲ. ಇವನಿಗೆ ಹೇಳಿದ್ರು ಒಂದೇ, ಬ್ರಹ್ಮಕ್ಕೆ ಹೇಳಿದ್ರು ಒಂದೇ. ಯಾಕೆ? ಇವನಿಗೂ ಬ್ರಹ್ಮಕ್ಕೂ ಅಭೇದವನ್ನು ಹೇಳಿದ್ದಾರೆ. ಹಾಗಾಗಿ ಇವನು ಇಲ್ಲ ಅಂದರೆ ಬ್ರಹ್ಮವೇ ಇಲ್ಲ ಅಂತ ಆಗುತ್ತೆ, ಬ್ರಹ್ಮ ಇಲ್ಲ ಅಂತ ಇವನು ಹೇಳಿದ್ರೆ ಇವನೇ ಇಲ್ಲ ಆಗ್ಬಿಡುತ್ತಾರೆ, ಎರಡೂ ಅಷ್ಟೇ. ಇದನ್ನು ಹೇಳಿದರು. ಈಗ ಮುಂದೆ ಇದರಲ್ಲಿ ಈ ಅಸನ್ನೇವಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಇದನ್ನು ಹೇಳಾಯಿತು. ಈಗ ಅಸ್ಥಿ ಬ್ರಹ್ಮೇತಿ ಚೇದ್ವೇದ ಅಂತಕ್ಕಂಥ ವಾಕ್ಯ ಇದೆ. ಅದನ್ನು ವ್ಯಾಖ್ಯಾನ ಮಾಡ್ತಾ ಆಚಾರ್ಯರು ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ. ಒಂದು ವೇಳೆ ಬ್ರಹ್ಮವನ್ನು ಇದೆ ಎಂದು ತಿಳಿಯುತ್ತಾನಾದರೆ ಅಂದರು, ಬ್ರಹ್ಮ ಅಸ್ತಿ ಇತಿ ವೇದ ಚೇತ್. ಅಲ್ಲ ಸ್ವಾಮಿ, ಬ್ರಹ್ಮವನ್ನು ನೀವೇ ಹೇಳಿದ್ರಿ, ಇಲ್ಲೇ ಇಲ್ಲ ಆಗಿಬಿಡ್ತಾನೆ, ಹಾಗಾಗ್ಬಿಡ್ತಾನೆ, ಸ್ವರೂಪಾನೇ ಒಂದು ಅಂತ. ಹಾಗಿರ್ತಕ್ಕಂತಹ ಸ್ವರೂಪಭೂತವಾಗಿರ್ತಕ್ಕಂತಹ ತತ್ವವನ್ನು ಒಂದು ವೇಳೆ ಬ್ರಹ್ಮವನ್ನು ತಿಳಿಯುತ್ತಾನಾದರೆ, ಅಂದರೆ ಒಂದು ವೇಳೆ ತಿಳಿಯುತ್ತಾನಾದರೆ ಅಂದರೆ ಏನರ್ಥ ಸ್ವಾಮಿ? ಹಾಗಾದ್ರೆ ತಿಳಿಯೋದಿಲ್ಲ ಅನ್ನೋ ಸಂದರ್ಭ ಉಂಟಾ? ಒಂದು ವೇಳೆ ತಿಳಿಯುತ್ತಾನಾದರೆ ಅಂದರೆ ಇನ್ನೊಂದೇನೋ, ಅದಕ್ಕೆ ಕಾಂಟ್ರಡಿಕ್ಟರಿ ಇನ್ನೊಂದಿರಬೇಕು, ತಿಳಿಯಲ್ಲ ಅಂತಲೂ ಸಾಧ್ಯತೆ ಇರಬೇಕು. ಅದಿದೆಯಾ ಹಾಗಾದ್ರೆ? ನೀವೇ ಹೇಳ್ತಾ ಇದ್ದೀರ ಸ್ವರೂಪ ಅಂತ, ಒಂದು ಇಲ್ಲ ಅಂತ ಹೇಳಿದ್ರೆ ಅವನೇ ಇಲ್ಲವಾಗಿಬಿಡ್ತಾನೆ ಅಂತ ಹೇಳ್ತೀರಿ. ಹಾಗಿರುವಾಗ ಇಲ್ಲ ಅಂತ ಹೇಗೆ ತಿಳಿತಾನೆ? ಒಂದು ವೇಳೆ ಇದೆ ಅಂತ ತಿಳಿಯುತ್ತಾನಾದರೆ ಅಂದರೆ, ಒಂದು ವೇಳೆಗಿಂದ ಹೇಳಬೇಡಿ ಸ್ವಾಮಿ, ಇದೆ ಅಂತ ತಿಳಿಯುತ್ತಾನಷ್ಟೇ ಯಾವಾಗಲೂ. ಒಂದು ವೇಳೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ತಿಳಿಯುವುದಿಲ್ಲ ಅಂತಕ್ಕ ಸಾಧ್ಯತೆನೂ ಇದೆ ಅಂತಾಯಿತು. ಹೇಗೆ ಸ್ವಾಮಿ ತಿಳಿಯುವುದಿಲ್ಲ ಅಂತ ಸಾಧ್ಯತೆ ಇದೆ? ಬ್ರಹ್ಮ ತಿಳಿಯುವುದಿಲ್ಲ ಸಾಧ್ಯತೆ ಇದೆಯಾ? ಸ್ವರೂಪ ಅಂತ ನೀವು ಹೇಳಿದ್ರಿ ಅಂದರೆ ಅದಕ್ಕೆ ಉತ್ತರವನ್ನು ಈಗ ಹೇಳ್ತಾ ಇದ್ದಾರೆ ನೋಡಿ. ಕುತಃ ಪುನರಾಶಂಕ ತನ್ನಾಸ್ತಿತ್ವೇ. ಒಂದು ವೇಳೆ ಬ್ರಹ್ಮವನ್ನು ತಿಳಿದವನಾದರೆ ಅಂತ ಹೇಳಿದ್ರಿ, ಹಾಗಾದರೆ ತಿಳಿದೇ ಇರತಕ್ಕಂಥ ಸಂದರ್ಭನ ಉಂಟಾ ಅಂದರೆ ಯಾತಕ್ಕೆ ಸ್ವಾಮಿ? ಯಾತಕ್ಕೆ ತಿಳಿದೇ ಇರತಕ್ಕಂಥ ಸಂದರ್ಭ ಯಾತಕ್ಕೆ ಬರುತ್ತೆ ಅವನಿಗೆ? ಬರೋದಕ್ಕೆ ಕಾರಣ ಏನು? ಒಂದು ವೇಳೆ ತಿಳಿಯುತ್ತಾನಾದರೆ ಯಾಕೆ ಹೇಳ್ತಾ ಇದ್ದೀರಾ? ತಿಳಿಯುವುದಿಲ್ಲ ಅನ್ನೋ ಸಂದರ್ಭ ಯಾಕೆ ಬರುತ್ತೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ವ್ಯವಹಾರಾತೀತತ್ವಂ ಬ್ರಹ್ಮಣ ಇತಿ ಬ್ರೂಮಃ. ಯಾತಕ್ಕೆ ಗೊತ್ತೇನಪ್ಪ? ಬ್ರಹ್ಮ ಇದ್ದೇ ಇದೆ, ಇವನ ಸ್ವರೂಪವೇ ಅದು. ಆದರೂ ಕೂಡ ಬ್ರಹ್ಮವು ಯಾವ ವ್ಯವಹಾರಕ್ಕೂ ಕೂಡ ಸಿಕ್ಕದಿರುವುದರಿಂದ ಪ್ರತ್ಯಸ್ತಮಿತ ಸರ್ವ ವ್ಯವಹಾರ ಗೋಚರತ್ವಾತ್. ವ್ಯವಹಾರ ಗೋಚರನಲ್ವೇ ಅಲ್ಲ ಅವನು, ಪ್ರತ್ಯಸ್ತಮಿತ ಸರ್ವ ವ್ಯವಹಾರ ಗೋಚರತ್ವ. ಯಾವ ವ್ಯವಹಾರಕ್ಕೂ ಸಿಕ್ಕಿಲ್ಲ. ಯಾವ ವ್ಯವಹಾರಕ್ಕೂ ಸಿಕ್ಕಿಲ್ಲ ಅಂದಮೇಲೆ ಏನಾಗುತ್ತೆ? ಅವನಿಲ್ಲ ಅಂತ ಆಗ್ಬಿಡುತ್ತೆ ಅಷ್ಟೆ. ಇದೆ ಅಂತ ಅನಾದರೆ ಯಾವುದೇ ಒಂದು ವ್ಯವಹಾರಕ್ಕೆ ಸಿಕ್ಕಬೇಕು, ಹೌದು ತಾನೆ? ಒಂದು ಊಟ ಮಾಡೋದಕ್ಕಾದ್ರೂ ಸಿಕ್ಕಬೇಕಲ್ಲ ಅವನು. ಏನು ಇಲ್ಲದೆ ಇದ್ರೆ ಎಲ್ಲಿಗೂ ಬರಲ್ಲ ಸುಮ್ಮಟ. ಯಾವ ವ್ಯವಹಾರ ಸಿಕ್ಕಿಲ್ಲ ಅಂದರೆ ಅವನಿಲ್ಲ ಅಂತ ಅರ್ಥ. ಆದರೆ ಈ ಬ್ರಹ್ಮವು ಯಾವ ವ್ಯವಹಾರಕ್ಕೂ ಕೂಡ ಸಿಕ್ಕದಿರುವ ತತ್ವವಾಗಿರುವುದರಿಂದ ಅವನನ್ನು ಇಲ್ಲ ಕಂಡ್ರೆ ಹಾಗಾರೆ ಅಂತ ಹೇಳುವ ಸಂದರ್ಭ ಬರಬಹುದು. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಒಂದು ವೇಳೆ ತಿಳಿಯುತ್ತಾನಾದರೆ ಅಂತ ಹೇಳ್ತಾ ಇದ್ವಿ. ತಿಳಿಯುವುದಿಲ್ಲ ಅನ್ನೋ ಸಂದರ್ಭ ಯಾಕೆ ಬರುತ್ತೆ? ಈ ಕಾರಣದಿಂದ. ಯಾವ ವ್ಯವಹಾರಕ್ಕೂ ಸಿಕ್ಕಲ್ಲ ಬ್ರಹ್ಮ, ಯಾರಿಗೂ ಸಿಕ್ಕಲ್ಲ. ಕಣ್ಣಿಂದ ನೋಡೋಕ್ಕಾಗೋದಿಲ್ಲ, ಕಿವಿಯಿಂದ ಕೇಳೋಕ್ಕಾಗೋದಿಲ್ಲ, ಮತ್ತೆ ಮುಟ್ಟೋಕ್ಕಾಗೋದಿಲ್ಲ, ಮೂಸೋಕ್ಕಾಗೋದಿಲ್ಲ, ಯಾವ ವ್ಯವಹಾರಕ್ಕೂ ಬರೋದಿಲ್ಲ. ಕರ್ತೃವೂ ಅಲ್ಲ, ಭೋಕ್ತೃವೂ ಅಲ್ಲ. ಇಂಥವನನ್ನು ಹಾಗಾದ್ರೆ ಇಲ್ಲ ಬಿಡ್ರಿ ಅಂತ ಸಂದರ್ಭ ಬರಬಹುದು. ಅದರಿಂದ ಹೇಳ್ತಾ ಇದ್ದೆ. ಯಾಕೆ? ವ್ಯವಹಾರಕ್ಕೆ ಗೋಚರನಲ್ಲದಿರುವುದರಿಂದ
ಅವನಲ್ಲಿ ಇಲ್ಲ ಅಂತ ತಿಳಿಯಲು ಸಾಧ್ಯತೆ ಇದೆ ಅಂಥೇಳಿ ವ್ಯವಹಾರ ವಿಷಯೇ ವ್ಯವಹಾರ ವಿಷಯೇ ಹಿ ವಾಚಾರಂಭಣ ಮಾತ್ರೆ ಅಸ್ತಿತ್ವಭಾವಿತ ಬುದ್ಧಿ ತದ್ವಿಪರೀತೆ ವ್ಯವಹಾರಾತೀತೆ ನಾಸ್ತಿತ್ವಮಪಿ ಪ್ರತಿಪದ್ಯತೆ. ಲೋಕದಲ್ಲಿ ಏನಾಗಿದೆ ಎಲ್ಲರೂ ತಿಳಿತಕ್ಕಂಥದ್ದು, ಒಂದು ವೇಳೆ ಒಂದು ಯಾವುದೋ ಒಬ್ಬ ಇದ್ದಾನೆ ಏನಿದೆ, ಅವನು ವ್ಯವಹಾರಕ್ಕೆ ನಮಗೆ ಸಿಗ್ತಾ ಇದ್ದಾನೆ. ವ್ಯವಹಾರಕ್ಕೆ ಸಿಕ್ಕಿದ ಅಂತ ಆದರೆ ಏನು, ವಾಚಾರಂಭಣ ಮಾತ್ರ, ನಿಜವಾಗಿ ವಸ್ತು ಇಲ್ಲ. ಆದರೆ ವ್ಯವಹಾರಕ್ಕೆ ಸಿಗ್ತಾ ಇದೆ. ಏನು, ಮಾತಿನ ವ್ಯವಹಾರಕ್ಕೆ ಯಾವುದಕ್ಕೋ ಸಿಗ್ತಾ ಇದೆ. ಬರೀ ಮಾತು ಹೇಳ್ತಾರೆ, ಬರೀ ಮಾತಾಡ್ತಾ ಅನ್ಕೊಂಡ್ರೆ ಏನು ಅಂದರೆ ಏನು, ಮಾತಿನ ವ್ಯವಹಾರಕ್ಕೆ ಆ ವಸ್ತು ಇಲ್ಲವೇ ಇಲ್ಲ, ಬರೀ ಮಾತು. ಏನು, ಯಾವುದು ನೋಡಿ, ಅಂತರಿಕ್ಷದಲ್ಲಿ ಯಾವುದೋ ಗ್ರಹ ಇದೆ, ಹಾಗಿದೆ, ಹೀಗಿದೆ, ಹೀಗಿದೆ, ಹಾಗಿದೆ ಅಂತೆಲ್ಲ ಮಾತು ವಾಚಾರ ಹೊಡಿತಾ ಇರ್ತಾನೆ. ಅವಾಗ ಏನಾಗುತ್ತೆ, ಓಹೋ ಅದಲ್ಲಿ ಇರಬಹುದು ಅಂತ ಭಾವನೆ ಬರುತ್ತೆ. ಯಾಕೆ, ವ್ಯವಹಾರಕ್ಕೆ ಸಿಗ್ತಾ ಇದೆ. ನಿಜವಾಗಿ ನೋಡಿದ್ರೆ ಅಂತಹದ್ದು ಇಲ್ಲವೇ ಇಲ್ಲ. ಇಲ್ಲದೆ ಇದ್ದರೂ ಕೂಡ ಇವನ ವಾಚಾರಂಭಣ ಇದೆಯಲ್ಲ, ಮಾತಿನ ಮೋಡಿ, ಅದಕ್ಕೆ ಓಹೋ ಇರಬಹುದು ಅಂತ ಬರುತ್ತೆ. ಹೀಗೆ ವಾಚಾರಂಭಣ ಮಾತ್ರ, ಕೇವಲ ವಾಚಾರಂಭಣ ಮಾತ್ರವಾಗಿರ್ತಕ್ಕಂಥ ನಿಜವಾಗಿ ಇಲ್ಲ ಅದು. ಹಾಗಿದ್ದರೂ ಕೂಡ ಈ ಒಂದು ಪರಮಾರ್ಥ ತತ್ವ ಏನಾಗಿದೆ, ಅಸ್ಥಿಭಾವಿತ ಬುದ್ಧಿ, ಅಸ್ತಿತ್ವ ವಾಚಾರಂಭಣ ಮಾತ್ರದಿಂದಲೇ ಅಸ್ತಿತ್ವ ಭಾವಿತ. ಅದಕ್ಕೆ ವಾಚಾರಂಭಣ ಮಾತ್ರದಿಂದ ಅದಕ್ಕೆ ಇದೆ ಅಂತಕ್ಕಂಥ ಬುದ್ಧಿ. ಮತ್ತು ತದ್ವಿಪರೀತೆ, ವಾಚಾರಂಭಣ ಯಾವುದು ಇಲ್ಲ, ತದ್ವಿಪರೀತೆ ಅದು ಇಲ್ಲದೆ ವ್ಯವಹಾರಾತೀತೆ, ಯಾವ ವ್ಯವಹಾರಕ್ಕೂ ಸಿಕ್ಕದೇ ಇದ್ದರೆ ನಾಸ್ತಿತ್ವ, ನಿಜವಾಗಿ ವಸ್ತು ಇಲ್ಲ. ಆದರೂ ಕೂಡ ಮಾತಿನ ವ್ಯವಹಾರಕ್ಕೆ ಸಿಕ್ಕುತ್ತೆ ಅಂತ ಆದರೆ ಇದೆ ಅನ್ಕೊಂಡ್ಬಿಡ್ತಾರೆ ಜನ. ಮತ್ತೆ ಯಾವ ವಸ್ತು ವ್ಯವಹಾರಕ್ಕೆ ಗೋಚರವಾಗೋದೇ ಇಲ್ಲವೋ ಅದನ್ನು ಇಲ್ಲ ಅಂದ್ಕೊಳ್ತಾರೆ. ವ್ಯವಹಾರ ಅಂದ್ರೇನು, ಮಾತಿನ ವ್ಯವಹಾರಕ್ಕೂ ಗೋಚರವಾಗೋದಿಲ್ಲ ಅಂಥ ವಸ್ತು ಇಲ್ಲ ಅಂದ್ಕೊಂಡ್ಬಿಡ್ತಾರೆ. ಪರಮಾರ್ಥ ವಸ್ತು ಅದೇ, ಮಾತಿನಿಂದಲೂ ಹೇಳುವುದಕ್ಕಾಗೋದಿಲ್ಲ, ಆದ್ದರಿಂದ ಇಲ್ಲ ಅಂದ್ಕೊಳ್ತಾರೆ. ಯಥಾ ಘಟಾದಿ ವ್ಯವಹಾರ ವಿಷಯತೆಯ ಉಪಪನ್ನ ಸನ್ ತದ್ವಿಪರೀತ ಅಸನ್ ಇತಿ ಪ್ರಸಿದ್ಧಂ. ಈಗ ಒಂದು ಉದಾಹರಣೆ, ಘಟಾದಿ, ಘಟವೇ ಮುಂತಾದವುಗಳು ಅಂದರೆ ಮಡಕೆ ಇದೆ ಎದುರಿಗೆ, ಅದೇನು ವ್ಯವಹಾರ ವಿಷಯತೆಯ ಅದು ವ್ಯವಹಾರಕ್ಕೆ ಸಿಗ್ತಾ ಇದೆ ನಮಗೆ, ಘಟ ಅಲ್ವಾ, ವ್ಯವಹಾರಕ್ಕೆ ನೀರು ತರೋಕ್ಕಾಗತ್ತೆ, ಅಥವಾ ಇನ್ನೊಂದಕ್ಕಾಗತ್ತೆ, ಏನೋ ಮಾಡೋಕ್ಕಾಗುತ್ತೆ, ಅನ್ನ ಮಾಡ್ಬೋದು, ಅಡುಗೆ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು. ಹೀಗಿರೋ ವ್ಯವಹಾರಕ್ಕೆ ಸಿಕ್ಕುವುದರಿಂದ ಏನಾಗಿದೆ, ಅದು ಉಪಪನ್ನ ಸನ್, ಅದು ಸನ್ ಅಂದರೆ ಇರುವುದು ಇರತಕ್ಕಂಥ ವಸ್ತು ಅಂತ ನಮಗಾಗತ್ತೆ, ಇದೆ ಅದು. ತದ್ವಿಪರೀತ, ಒಂದು ವೇಳೆ ವ್ಯವಹಾರ ಸಿಕ್ಕೋಲ್ಲ ಅಂತ ಆಯಿತು ನಿಂತ್ಕೊಳ್ಬಿಡಿ, ಸಿಕ್ಕಲ್ಲ ಅಂತ ಆಗಿ ಬಿಟ್ಟರೆ ಅದು ಅಸನ್ ಇತಿ ಪ್ರಸಿದ್ಧಂ, ಅದು ಇಲ್ಲ ಅಂತ ಅಷ್ಟೆ. ವ್ಯವಹಾರಕ್ಕೆ ಸಿಗದೆ ಇದ್ದ ಮೇಲೆ ಇಲ್ಲ ಅಂತ ಅರ್ಥ. ಏನ್ರಿ, ಅಲ್ಲಿ ಒಂದು ಯಾವುದೋ ಒಂದು ಪಾತ್ರೆ ಮಡಕೆ ಇದೆಯಂತೆ, ಹೌದೇ, ಇದೆಯೇ, ಏನು ಅದರಿಂದ ನೀರು ತರೋಕ್ಕಾಗೋದಿಲ್ಲ, ಅಡುಗೆ ಮಾಡೋದಕ್ಕಾಗೋದಿಲ್ಲ, ಮತ್ತೊಂದು ಏನನ್ನು ಅಂದರೆ ಅದು ಇಲ್ಲ ಅಂತ ಅರ್ಥ ಆಯ್ತು ಅಷ್ಟೆ. ಹೀಗೆ ವ್ಯವಹಾರಕ್ಕೆ ಗೋಚರವಾದರೆ ಇದೆ, ವ್ಯವಹಾರಕ್ಕೆ ಗೋಚರವಾಗದೆ ಅಂದರೆ ಇಲ್ಲ ಅಷ್ಟೇ. ಇದೆ. ಆದ್ದರಿಂದ ಏವಂ ತತ್ ಸಾಮಾನ್ಯಾತ್ ಇಹ ಅಪಿ ಸ್ಯಾತ್ ಬ್ರಹ್ಮಣೋ ನಾಸ್ತಿತ್ವ ಪ್ರತ್ಯಾಶಂಕ. ಹೀಗಿರುವುದರಿಂದ ತತ್ ಸಾಮಾನ್ಯಾತ್ ಅಂದರೆ ಆ ಒಂದು ದೃಷ್ಟಾಂತಕ್ಕೆ ತಕ್ಕಂತೆ ಇಲ್ಲಿಯೂ ಕೂಡ ಬ್ರಹ್ಮವು ಇಲ್ಲ, ನಾಸ್ತಿತ್ವಂ, ಬ್ರಹ್ಮ ಇಲ್ಲ ಅಂತ ಹೇಳಬಹುದು. ಪ್ರತ್ಯಾಶಂಕ ಸ್ಯಾತ್, ಬರಬಹುದು. ಯಾಕೆ, ವ್ಯವಹಾರಕ್ಕೆ ಸಿಗ್ತಾ ಇಲ್ಲ, ಆದ್ದರಿಂದ. ತಸ್ಮಾತ್ ಉಚ್ಯತೆ, ಆದ್ದರಿಂದಲೇ ಅಸ್ತಿ ಬ್ರಹ್ಮೇತ ಚೇದ್ವೇದ, ಒಂದು ವೇಳೆ ಬ್ರಹ್ಮವನ್ನು ತಿಳಿಯುತ್ತಾನಾದರೆ ಅಂತ ಇದೆ. ಇದಕ್ಕೋಸ್ಕರ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲಪ್ಪ, ಪೂರ್ವಪಕ್ಷಿ ಇನ್ಯಾವುದೂ ಇಲ್ಲ, ಇದೆ ಅಷ್ಟೇ. ಇಲ್ಲ ಅನ್ನೋಕ್ಕೂ ಸಾಧ್ಯತೆ ಇದೆ, ವ್ಯವಹಾರ ಗೋಚರವಾಗೋದಿಲ್ಲ ಅದು, ಆದ್ದರಿಂದ ಅಂತ ಹೇಳ್ತಾರೆ. ಕಿಂ ಪುನಃ ಸ್ಯಾತ್ ತದಸ್ತಿ ಇತಿ ವಿಜಾನತ. ಆಯಿತು, ಇನ್ನು ಬ್ರಹ್ಮ ಇದೆ ಅಂತ ತಿಳಿದವನಿಗೆ ಅವನು ಕಿಂ ಪುನಃ ಸ್ಯಾತ್ ಏನಾಗತ್ತೆ ಅವನಿಗೆ ಅಂದರೆ, ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರಿತಿ ಅಂತಕ್ಕಂಥ ಭಾಗ ಇದು.
ಆಯಿತು, ಇದೆ ಅಂತ ಹೇಳಿದ ಸ್ವಾಮಿ, ಏನಾಯ್ತು ಅವನಿಗೆ ಅಂದರೆ ಅದಕ್ಕೆ ತದಾಹ ಅದಕ್ಕೆ ಹೇಳ್ತಾ ಇದ್ದಾರೆ, ಸಂತಂ ವಿದ್ಯಮಾನಂ ಬ್ರಹ್ಮಸ್ವರೂಪೇಣ ಪರಮಾರ್ಥ ಸದಾತ್ಮಾಪನ್ನಂ ಏನಂ ಏವಂ ವಿಧಂ ವಿದು ಬ್ರಹ್ಮವಿಧ. ಏವಂ ವಿಧಂ, ಏವಂ ವಿಧಂ ಅಂದರೆ ಏನು? ಈ ರೀತಿ ತಿಳಿದವನನ್ನು. ಯಾವ ರೀತಿ ತಿಳಿದವನನ್ನು? ಬ್ರಹ್ಮವು ಇದೆ ಅಂತಾಯಿತು, ತಾನೂ ಇದ್ದಾನೆ, ಬ್ರಹ್ಮಕ್ಕೂ ಅದಕ್ಕೂ ಭೇದವಿಲ್ಲ, ಅವನಿದ್ದಾನೆ ತಾನಿದ್ದೀನಿ ಅಂತಾಯಿತು. ಈ ರೀತಿ ಬ್ರಹ್ಮವನ್ನು ತಿಳಿದವನನ್ನ ಅಂದ್ರೇನು? ಸತ್ಸ್ವರೂಪ ಎಂದು ತಿಳಿದವನನ್ನ ಏವಂ ವಿಧಂ ಏನಂತಾನೆ? ಹಂತಂ ವಿದ್ಯಮಾನಂ, ಸತ್ಸ್ವರೂಪ ಇರತಕ್ಕಂಥದ್ದು ಎಂಬುದಾಗಿ ಬ್ರಹ್ಮವನ್ನು ತಿಳಿದುಕೊಂಡಾಗ ಏನಾಗುತ್ತೆ? ಬ್ರಹ್ಮಸ್ವರೂಪೇಣ ಪರಮಾರ್ಥ ಸದಾತ್ಮಾಪನ್ನಂ, ಇವನು ಬ್ರಹ್ಮಸ್ವರೂಪದಿಂದ ಪರಮಾರ್ಥ ಸತ್ಸ್ವರೂಪ ಇದೆಯಲ್ಲ ಅದನ್ನೇ ಇವನು ಆಪನ್ನಂ ಪಡೆದವನೆಂದುಕೊಂಡು, ಓಹೋ ಇವನು ಯಾರು? ಇವನು ಬ್ರಹ್ಮವನ್ನು ಇದೆ ಅಂದರೆ ನಾವು ಬಾಯ್ದಲ್ಲಿ ಹೇಳೋದು ಅಂತ ಥರ ಅಲ್ಲ. ಇದನ್ನು ಯಾರು ಬ್ರಹ್ಮಜ್ಞಾನಿ ಅಂತ ಅರ್ಥ ಅಷ್ಟೇ ಇಲ್ಲಿ. ಇಂಥವನು ಏನು ಹೇಳ್ತಾರೆ? ಓಹೋ ಇವನು ಪರಮಾರ್ಥ ಸತ್ಸ್ವರೂಪವನ್ನೇ ಪಡೆದವನಿವನು, ಇವನಿಗೂ ಬ್ರಹ್ಮಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಎಂಬುದಾಗಿ ಯಾರು? ಆ ಒಂದು ಬ್ರಹ್ಮವಿಧ, ಈ ಬ್ರಹ್ಮ ತಿಳಿದವನು ಅಂತೆಂಬುದಾಗಿ ಅವನನ್ನು ಹೇಳ್ತಾರೆ. ಎಲ್ಲರೂ ಕೂಡ ಲೋಕದಲ್ಲಿ ಹೇಳ್ತಾರೆ. ಅವನು ಇದೆ ಅಂತ ತಿಳ್ಕೊಂಡವನು ಈ ಒಂದು ಫಲ ಅವನಿಗಷ್ಟೇ. ಇದೆ ಅಂತ ತಿಳ್ಕೊಂಡವನು ಇಲ್ಲಿ ಅದೇ ಪರಮಾರ್ಥ ಜ್ಞಾನಿ ಅಂತ ಅರ್ಥ. ಸುಮ್ಮನೆ ನಾವು ಹೇಳ್ತಾ ಓ ಇದೆ ಕಣ್ರಿ ಅಂದರೆ ಆಸ್ತಿಕರು ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು. ಅವರಲ್ಲ. ಯಾರು ಬ್ರಹ್ಮವನ್ನ ಅನುಭವ ಪರ್ಯಂತವಾಗಿ ಸಾಕ್ಷಾತ್ಕರಿಸಿ ಅಭೇದ ರೂಪದಿಂದ ಈ ಒಂದು ಬ್ರಹ್ಮವೇ ತಾನು ಅಹಂ ಬ್ರಹ್ಮಾಸ್ಮಿ ಎಂಬುದನ್ನ ಅನುಭವ ಪರ್ಯಂತವಾಗಿ ತಿಳಿದುಕೊಂಡಿದ್ದಾನೆ ಅವನು ಅಂತ ಅರ್ಥ. ಅವನಿಗೆ ಇಂಥವನಿಗೆ ಈ ರೀತಿ ನೋಡ್ರಿ, ಇವನು ಪರಮಾರ್ಥ ಸ್ವರೂಪವನ್ನೇ ಪಡೆದವನು, ಇವನಿಗೂ ಬ್ರಹ್ಮಕ್ಕೂ ಯಾವ ಒಂದು ಭೇದವೂ ಇಲ್ಲ, ಇವನೇ ಬ್ರಹ್ಮಸ್ವರೂಪ ಅಂತ ಹೇಳ್ತಾರೆ. ತತಃ ತಸ್ಮಾತ್ ಅಸ್ತಿತ್ವ ವೇದನಾತ್ ಸಹ ಅನ್ಯೇಷಾಂ ಬ್ರಹ್ಮವತ್ ವಿಜ್ಞೇಯೋ ಭವತಿ ಇತ್ಯರ್ಥ. ತತಃ ಅಂದರೆ ಆದ್ದರಿಂದ, ತಸ್ಮಾತ್ ಆದ್ದರಿಂದ, ಅಸ್ತಿತ್ವ ವೇದನಾತ್ ಬ್ರಹ್ಮವನ್ನ ಇದೆ ಎಂದು ತಿಳಿದುಕೊಂಡಿರುವುದರಿಂದ, ಇಲ್ಲೂ ಅಷ್ಟೇ ಅನುಭವ ಪರ್ಯಂತವಾಗಿ ತಿಳಿದುಕೊಂಡಿರುವುದರಿಂದ ಇವನು ಏನಾಗ್ತಾನೆ? ಅನ್ಯೇಷಾಂ ಇತರರಿಗೆ ಅಂದರೆ ಬೇರೆಯವರ, ನಮ್ಮಂಥವರ ದೃಷ್ಟಿ, ಬೇರೆಯವರ ದೃಷ್ಟಿಯಲ್ಲಿ ಏನಾಗ್ತಾನೆ? ಇವನು ಬ್ರಹ್ಮವತ್ ವಿಜ್ಞೇಯೋ ಭವತಿ, ಇವನು ಬ್ರಹ್ಮದಂತೆಯೇ ಇವನು ತಿಳಿಯಲ್ಪಡಬೇಕಾದ, ಅರಿಯಲ್ಪಡಬೇಕಾದ ಅಂದರೆ ಇನ್ನೇನಿಲ್ಲ ಇಲ್ಲಿ, ಅವನನ್ನು ಇವನು ಪೂಜಿಸಲ್ಪಡಬೇಕಾದ ಅಂತಂದ. ತಸ್ಮಾದ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿ ಕಾಮಃ, ನಾವೆಲ್ಲ ಭೂತಿ ಕಾಮರು, ನಾವು ಅಭ್ಯುದಯವನ್ನು ಬಯಸ್ತಕ್ಕಂಥವ್ರು ಏನು ಮಾಡಬೇಕು? ಅವನನ್ನು ಯಾರನ್ನ ಆ ಬ್ರಹ್ಮಜ್ಞಾನಿ ತಿಳ್ಕೊಂಡಿದ್ದಾನಲ್ಲ ಅವನನ್ನು ಬ್ರಹ್ಮದಂತೆಯೇ ಅವನನ್ನು ಆಶ್ರಯಿಸಬೇಕು, ಪೂಜಿಸಬೇಕು, ಅವನ್ನ ಆಶ್ರಯಿಸಬೇಕು, ಅವನನ್ನು ಅರಿಯಬೇಕು. ಅವನನ್ನು ಯಾಕೆ? ನಾವೆಲ್ಲ ಅವನಿಂದ ಪ್ರಯೋಜನ ಪಡಿಬೇಕಲ್ಲ. ಆತ್ಮಜ್ಞನನ್ನು ಅರ್ಚೆಯೇ ಪೂಜಿಸಬೇಕು. ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾದ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿ ಕಾಮಃ ಮುಂಡಕ. ಆದ್ದರಿಂದ ಅವನು ಅದೇ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಅವನೂ ಕೂಡ ಬ್ರಹ್ಮದಂತೆ ಪೂಜ್ಯನಾಗುತ್ತಾನೆ ಅಂತಕ್ಕಂಥದ್ದು. ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಅಥವಾ ಯಹ ನಾಸ್ತಿ ಬ್ರಹ್ಮ ಇತಿ ಮನ್ಯತೆ ಸಹ ಸರ್ವಸ್ಯೈವ ಸನ್ಮಾರ್ಗಸ್ಯ ವರ್ಣಾಶ್ರಮಾದಿ ವ್ಯವಸ್ಥಾ ಲಕ್ಷಣಸ್ಯ ಅಶ್ರದ್ಧಾನತೆಯ ನಾಸ್ತಿತ್ವ ಪ್ರತಿಪದ್ಯತೆ. ಇನ್ನು ಬ್ರಹ್ಮವನ್ನು ಇಲ್ಲ ಅಂತ ಅಂದ್ಕೊಂಡ ಅವನೇನು ಮಾಡ್ತಾನೆ? ಆವಾಗ ಏನಾಗ್ತಾನೆ? ತಾನೇ ಇಲ್ಲ ಆಗಿಬಿಡ್ತಾ. ಹಿಂದೆ ಹೇಳಿದ್ರಲ್ಲ, ತಾನೇ ಇಲ್ಲವಾಗಿ, ಯಾಕೆ ಸ್ವರೂಪ ಅದು, ಅವನೇ ಇಲ್ಲವಾಗಿಬಿಡ್ತಾನೆ. ಅವನೇ ಇಲ್ಲವಾದ್ಮೇಲೆ ಏನಾಗುತ್ತೆ? ಯಾವುದು ಅವನ ಸನ್ಮಾರ್ಗಕ್ಕೆ ಎಲ್ಲ ಸನ್ಮಾರ್ಗಭೂತವಾಗಿರ್ತಕ್ಕಂತಹ ವರ್ಣಾಶ್ರಮಾದ ವ್ಯವಸ್ಥಾ ಇದೆಯಲ್ಲ, ಆ ವ್ಯವಸ್ಥಾ ಲಕ್ಷಣ ಇದೆಯಲ್ಲ, ಅದನ್ನೆಲ್ಲವನ್ನೂ ಕೂಡ ಏನು ಮಾಡ್ತಾನೆ ಇವನು? ಅಶ್ರದ್ಧಾನತೆಯ, ಯಾವ ಶ್ರದ್ಧೆಯೂ ಇಲ್ಲದೆ, ಆ ವರ್ಣದಲ್ಲಿ ಇಲ್ಲ, ಆಶ್ರಮದಲ್ಲಿ ಇಲ್ಲ, ಸಾಧನದಲ್ಲಿ ಇಲ್ಲ, ಯಾವುದರಲ್ಲೂ ಶ್ರದ್ಧೆ ಇಲ್ಲದವನ ಆಗಿಬಿಟ್ಟು ಏನು? ನಾಸ್ತಿತ್ವ ಪ್ರತಿಪದ್ಯತೆ, ಇವನು ಕೂಡ ಇಲ್ಲ.
ಎನ್ನುವುದಕ್ಕೆ ಅರ್ಹನಾಗಿ ಬಿಡುತ್ತಾನೆ. ಯಾಕೆ? ಇವನೇ ಇಲ್ವಲ್ಲ, ಇನ್ಯಾವ ಪುರುಷಾರ್ಥ, ವರ್ಣವೂ ಇಲ್ಲ, ಆಶ್ರಮವೂ ಇಲ್ಲ, ಏನಿಲ್ಲ. ಮತ್ತು ಬ್ರಹ್ಮ ಪ್ರತಿಪತ್ತ್ಯರ್ಥತ್ವ ತಸ್ಯ ಜ್ಞಾನ. ಯಾಕೆ ಅಂದರೆ ಆ ಒಂದು ಜ್ಞಾನ ಇರತಕ್ಕಂಥದ್ದು ಬ್ರಹ್ಮಜ್ಞಾನ ಇದೆಯಲ್ಲ. ಯಾವ ರೀತಿ ಜ್ಞಾನ? ಬ್ರಹ್ಮಜ್ಞಾನ ಅಲ್ಲ, ಜ್ಞಾನ. ಯಾವ ಜ್ಞಾನ ಇಲ್ಲಿ? ಅಸ್ಥಿ ಎನ್ನುವ ಜ್ಞಾನ. ಬ್ರಹ್ಮವನ ಸತ್ಸ್ವರೂಪ ಇದು ಇರತಕ್ಕಂಥದ್ದು ಎಂದು ತಿಳಿತಕ್ಕಂಥ ಜ್ಞಾನ ಇದೆಯಲ್ಲ, ಅದು ಯಾತಕ್ಕಿರೋದು ಅಂದರೆ ಬ್ರಹ್ಮ ಪ್ರತಿಪತ್ತ್ಯರ್ಥ, ಅಂದರೆ ಬ್ರಹ್ಮವನ್ನು ಪಡೆಯುವುದಕ್ಕೋಸ್ಕರ, ಅಂದರೆ ಬ್ರಹ್ಮವನ್ನು ಹೊಂದುವುದಕ್ಕೋಸ್ಕರ, ಬ್ರಹ್ಮವೇ ಆಗುವುದಕ್ಕೋಸ್ಕರ ಆ ಜ್ಞಾನ ಇರೋದು. ಅದೇ ಇಲ್ಲ ಅಂದ್ಬಿಟ್ರೆ ಇವನು ಇಲ್ಲ ಅಷ್ಟೇ. ಅತಃ ನಾಸ್ತಿಕ ಸಹ ಅಸನ್ ಅಸಾಧು ಉಚ್ಯತೆ ಲೋಕೆ. ಆದ್ದರಿಂದ ಇವನು ನಾಸ್ತಿಕ ಸಹ. ಇವನನ್ನು ನಾಸ್ತಿಕ, ನಾಸ್ತಿಕ ಅಂದ್ರೇನು? ನಾಸ್ತಿ ನಾಸ್ತಿ ಅಂತ ಹೇಳುವವನು ಅಂತ ಅರ್ಥ. ನಾಸ್ತಿ ಎನ್ನುವುದಕ್ಕೆ ಸಂಬಂಧಪಟ್ಟವನು ಇವನು, ಕಃ ಪ್ರತ್ಯಯ. ಅದು ಇವನು ಇಲ್ಲ ಅಂತ ಹೇಳೋದಕ್ಕೆ ವಿಷಯನಾಗಿ ಏನಾಗ್ತಾನೆ? ಅವನು ಇಲ್ಲವಾಗಿ ಬಿಡುತ್ತಾನೆ. ಮತ್ತು ಅಸಾಧು, ಅವನು ಏನು ಆ ಸಾಧು ಕೆಲಸವನ್ನು ಮಾಡದೇ ಇರತಕ್ಕಂಥವನು ಅಸಾಧು ಅಂತ ಆಗಿಬಿಡ್ತಾನೆ ಲೋಕದಲ್ಲಿ. ಮತ್ತು ತದ್ವಿಪರೀತ ಸನ್, ಇದು ಇನ್ನೊಂದು ಅರ್ಥ ಮಾಡ್ತಾ ಇದ್ದಾರೆ ಅಷ್ಟೇ. ಇದೆ ತದ್ವಿಪರೀತ ಸನ್, ಅದಕ್ಕೆ ವ್ಯತಿರಿಕ್ತ ವಿಪರೀತವಾಗಿ ಯಹ ಅಸ್ತಿ ಬ್ರಹ್ಮ ಇತಿ ಚೇದ್ವೇದ, ಯಾವನು ಬ್ರಹ್ಮವನ್ನು ಅಸ್ತಿ ಎಂಬುದಾಗಿ ತಿಳಿದುಕೊಂಡು ಇದೆ ಅಂತ ತಿಳಿದುಕೊಂಡಿರ್ತಾನೋ ಅವನು ಸಹ ತದ್ಬ್ರಹ್ಮ ಪ್ರತಿಪತ್ತಿ ಹೇತು, ಅದು ಅವನು ಬ್ರಹ್ಮ ಪ್ರತಿಪತ್ತಿಗೆ, ಬ್ರಹ್ಮವನ್ನು ತಿಳಿಯುವುದಕ್ಕೆ, ಬ್ರಹ್ಮವನ್ನು ಅರಿತುಕೊಳ್ಳುವುದಕ್ಕೆ ಕಾರಣವಾಗಿರ್ತಕ್ಕಂತಹ ಮತ್ತು ಸನ್ಮಾರ್ಗಭೂತವಾಗಿರ್ತಕ್ಕಂತಹ ಯಾವುದು ವರ್ಣಾಶ್ರಮಾದಿ ವ್ಯವಸ್ಥಾ ಲಕ್ಷಣಂ. ಈ ವರ್ಣಾಶ್ರಮಾದಿ ಅಂದರೆ ವರ್ಣಾಶ್ರಮ ಅಂದರೆ ಇಲ್ಲಿ ಆ ವರ್ಣದವರಿಗೆ, ಆಶ್ರಮದವರಿಗೆ ವಿಹಿತವಾದ ಕರ್ಮಗಳನ್ನು ಅಂತ ಅರ್ಥ. ಆ ವ್ಯವಸ್ಥೆ ಇದೆಯಲ್ಲ, ಕರ್ಮಗಳು, ಆ ವ್ಯವಸ್ಥೆಯಲ್ಲಿ ಆಸ್ಥೆಯುಳ್ಳವನಾಗಿ, ಶ್ರದ್ಧೆಯುಳ್ಳವನಾಗಿ ಅದಕ್ಕೆ ಧರ್ಮ ಮಾಡ್ತಾ ಇದ್ದಾನೆ. ಅವೆಲ್ಲ ಏನು? ಸಾಧನ ಬ್ರಹ್ಮ ಪ್ರತಿಪತ್ತಿಗೆ. ಹೀಗೆ ಅದನ್ನೆಲ್ಲ ಮಾಡುವವನಾಗಿ ಶ್ರದ್ಧಾನತೆಯ, ಅತ್ಯಂತ ಶ್ರದ್ಧೆಯುಳ್ಳವನಾಗಿ ಯಥಾವತ್ ಪ್ರತಿಪದ್ಯತೆ ಯಸ್ಮಾತ್ ತತಃ ತಸ್ಮಾತ್ ಸಂತಂ ಸಾಧು ಮಾರ್ಗಸ್ಥಂ ಏನ ವಿದುಹ. ಇವನು ಅವನನ್ನು ಬ್ರಹ್ಮ ಯಥಾವತ್ ಪ್ರತಿಪದ್ಯತೆ ಅಂದರೆ ಬ್ರಹ್ಮವನ್ನು ಯಥಾವತ್ತಾಗಿ ತಿಳಿಯುತ್ತಾನಾದ್ದರಿಂದ ಇವನನ್ನು ಏನು ಹೇಳ್ತಾರೆ? ಸಂತಂ, ಇವನು ಇರತಕ್ಕಂಥವನು ನೋಡ್ರಿ, ಇವನು ಸಾಧು ಮಾರ್ಗಸ್ಥಂ, ಇವನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಇವನು ಆಸ್ತಿಕ ಅಂತ ಹೇಳಿ, ಆಸ್ತಿಕ ನಾಸ್ತಿಕನೇ ಅಸ್ತಿ ಅಂತ ಹೇಳ್ತಕ್ಕಂಥವನು, ಅವನು ನಾಸ್ತಿ ಅಂತ ಹೇಳ್ತಕ್ಕಂಥವನು ಅಷ್ಟೇ ಬ್ರಹ್ಮದ ವಿಷಯದಲ್ಲಿ. ಹಾಗೆ ಏನಂ ವಿದುಹು ಸಾಧವ, ಇವನಿಗೆ ಇವನ ಸಾಧುಗಳು ಎಲ್ಲವರು ಏನಂ ವಿದುಹು, ಇವನನ್ನು ಈ ರೀತಿ ತಿಳಿತಾರೆ. ಏನಂತ? ಸನ್ಮಾರ್ಗಸ್ಥ, ಇವನು ಸಾಧು ಮಾರ್ಗಸ್ಥ ಇದೆ ಅಂತ ತಿಳಿತಾ ಇದ್ದಾನೆ. ಯಾಕೆ ಅಂದರೆ ವರ್ಣಾಶ್ರಮಗಳಿಗೆ ಯಾವುದು ವಿಹಿತವಾಗಿದೆಯೋ ಅದನ್ನೆಲ್ಲವನ್ನೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಇವನು ಮಾಡ್ತಾ ಇದ್ದಾನೆ. ಯಾವುದೋ ಯಾತಕ್ಕದು? ಅದೆಲ್ಲ ಯಾತಕ್ಕೆ ಗೊತ್ತೇನು? ಬ್ರಹ್ಮ ಪ್ರತಿಪತ್ತಿ ಹೇತುಭೂತತ್ವಾತ್, ಬ್ರಹ್ಮ ಪ್ರತಿಪತ್ತಿಗೆ ಇವೆಲ್ಲವೂ ಕೂಡ ಕಾರಣವಾಗಿರುವುದರಿಂದ ಅವನನ್ನು ಜನರು ಆಧರಿಸ್ತಾರೆ. ತಸ್ಮಾತ್ ಅಸ್ತಿ ಇತ್ಯೇವ ಬ್ರಹ್ಮ ಪ್ರತಿಪತ್ತವ್ಯಂ ಇತಿ ವಾಕ್ಯಾರ್ಥ. ಆದ್ದರಿಂದ ಬ್ರಹ್ಮವನ್ನು ಇದೆ ಎಂಬುದಾಗಿ ತಿಳಿಯಬೇಕು ಎಂಬುದು ಇಲ್ಲಿ ವಾಕ್ಯಾರ್ಥ. ಇದು ಎರಡನೆಯ ಅರ್ಥ. ಮೊದಲನೆಯ ಅರ್ಥ ಏನು ಮಾಡಿದ್ರು? ಬ್ರಹ್ಮವನ್ನು ಇದೆ ಅಥವಾ ಇಲ್ಲ ಅಂತ ಹೇಳಿದವನು ಏನು ಮಾಡ್ತಾನೆ? ಅವನೇ ಇಲ್ಲವಾಗಿ ಬಿಡ್ತಾನೆ. ಇದೆ ಅಂತ ಹೇಳಿದ್ರೆ ಅವನಿಗೆ ಅಸ್ತಿತ್ವ ಇರುತ್ತೆ ಅಂಥೇಳಿ. ಇಲ್ಲಿ ಎರಡನೇ ಅರ್ಥ ಏನು ಮಾಡ್ತಾ ಇದ್ದಾರೆ? ಬ್ರಹ್ಮವನ್ನು ಇದೆ ಅಂತ ಹೇಳ್ತಕ್ಕಂಥವನು ಒಳ್ಳೆಯವನು, ಸಾಧು ಮಾರ್ಗದಲ್ಲಿ ನಡೆಯುವವನು. ಬ್ರಹ್ಮವನ್ನು ಇಲ್ಲ ಅಂತ ಹೇಳ್ತಕ್ಕಂಥವನು ಅಸಾಧು ಮಾರ್ಗದಲ್ಲಿ ನಡೆಯುವವನು, ಕೆಟ್ಟವನು ಅಂತ ಹೇಳಿ ಆ ಎರಡಕ್ಕೂ ಕೂಡ ಸ್ವಲ್ಪ ಭೇದವನ್ನು ಹೇಳ್ತಾರೆ. ಎರಡು ಅರ್ಥವೂ ಕೂಡ ಒಂದೇ. ಅಲ್ಲಿ ಇರುವವನು, ಇಲ್ಲದೆ ಇರತಕ್ಕಂಥವನು ಅಂತಕ್ಕಂಥ ಅರ್ಥ ಹೇಳಿದ್ದಾರೆ ಮೊದಲನೆಯದಲ್ಲಿ. ಇಲ್ಲಿ ಅವನು ಸಾಧು ಮಾರ್ಗ, ಅಸಾಧು ಮಾರ್ಗ ಅಂತ ಹೇಳಿದ್ದಾರೆ ಅಷ್ಟೆ. ಎರಡು ಅರ್ಥ ಬೇಕಾದ್ರೆ ಯಾವ್ದು ಮಾಡ್ಕೋಬಹುದು, ಎರಡು ಅರ್ಥವೂ ಕೂಡ ಹೊಂದುತ್ತೆ ಅಂತ ಹೇಳಿ ಇದನ್ನು ಏನು ಹೇಳಿದ್ರು? ಇದು ಏನು ಈ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಜನೂ ಕೂಡ ಇದನ್ನೇ ಹೇಳಿದ್ದಾನೆ. ಹೌದೇನು? ಯಾವುದಕ್ಕೆ ಯಮಧರ್ಮ? ನೋಡಪ್ಪ, ಯಾವನು ಬ್ರಹ್ಮವನ್ನು
ಇದೆ ಎಂದು ತಿಳಿಯುತ್ತಾನೋ ಅವನು ಏನಾಗ್ತಾನೆ, ಎಲ್ಲ ವರ್ಣಾಶ್ರಮ ಧರ್ಮಗಳಲ್ಲಿ ಅಷ್ಟೇ ಅಲ್ಲ, ವರ್ಣಾಶ್ರಮ ಧರ್ಮ ಅಂದರೆ ಆ ಒಂದು ಕಡೆಯ ಪರಮ ಪುರುಷಾರ್ಥಕ್ಕೂ ಕೂಡ ತಕ್ಕವನಾಗುತ್ತಾನೆ. ಇಲ್ಲದೇ ಇದ್ದರೆ ಸಂಸಾರದಲ್ಲಿ ಸಿಕ್ಕಿ ಒದಾಡ್ತಾ ಇರ್ತಾನೆ. ಹೌದು ತಾನೆ? ಹಾಗಿರೋದ್ರಿಂದ ಈ ಬ್ರಹ್ಮವನ್ನು ಏನು ಮಾಡ್ಬೇಕು ನಾವು, ಇದೆ ಅಂತ ತಿಳಿಯಬೇಕು. ಯಾತಕ್ಕೋಸ್ಕರ? ಇದೆ ಅಂತ ತಿಳಿದ್ರೆ ನೀನು ಇರ್ತೀಯ. ನೀನು ಇದೆ ಅಂತಾದರೆ ಪುರುಷಾರ್ಥವೆಲ್ಲ ನಿನಗೆ. ಪುರುಷಾರ್ಥ ಏನು? ಮೊದಲನೇ 3 ಪುರುಷಾರ್ಥವೂ ನಿನಗೆ, ಮತ್ತು ಕೊನೆಯ ಪರಮ ಪುರುಷಾರ್ಥವೂ ನಿನಗೆ. ಇದೆ ಅಂತ ತಿಳಿತಾನೆ, ಇದೆ ಅಂತ. ಇಲ್ಲ ಅಂತ ತಿಳಿದ ನೀನೇ ಇಲ್ಲ ಕಣಯ್ಯ, ನಿನ್ನನ್ನೇ ನಿರಾಕರಣೆ ಮಾಡಿದಾಗುತ್ತೆ. ಮತ್ತು ನಿನ್ನನ್ನೇ ನೀನು ನಿರಾಕರಣೆ ಮಾಡಿಕೊಂಡಾಗ ಏನಾಯಿತು? ಯಾವ ಒಂದು ಪುರುಷಾರ್ಥವೂ ಇಲ್ಲ, ಯಾವುದೂ ಇಲ್ಲ. ಯಾರಿಗೆ ಪುರುಷಾರ್ಥ? ಹಾಗಾಗಿ ಮೊದಲನೇ 3 ಪುರುಷಾರ್ಥವೂ ಇಲ್ಲ, ಮತ್ತು ಪರಮ ಪುರುಷಾರ್ಥವೂ ಕೂಡ ಇಲ್ಲ. ಆದ್ದರಿಂದ ಅಸ್ತಿ ಬ್ರಹ್ಮೇತಿ ವೇದ ಚೇತ್ ಅಂತ ಹೇಳಿದ್ದಾರೆ ಅಂಥೇಳಿ ಈ ಒಂದು ಘಟ್ಟವನ್ನು ಮುಗಿಸ್ತಾರೆ. ಮುಂದೆ ಏನು ಹೇಳ್ತಾರೆ, ಮುಂದಿನದ ಇದು ಈ ಆನಂದಮಯನ ಪ್ರಕರಣ ಮುಕ್ತಾಯ ಮಾಡ್ತಾ ಮುಂದೆ ಬಹಳ ಅತ್ಯಂತ ಉಪಯುಕ್ತವಾದ ಬಹಳ ತರ್ಕ ಪ್ರಧಾನವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಆ ಒಂದು ಭಾಗನ ಮುಂದಿನ ಭಾಗದಲ್ಲಿ ನೋಡೋಣ. ಮತ್ತು ಏನು ಇದರ ಒಂದು ಸ್ವಾರಸ್ಯ ಏನು ಅಂತಕ್ಕಂಥದ್ದಲ್ಲಿ ಇದನ್ನು ಈ ಬೇರೆಯ ಉಪನಿಷತ್ತಿನಲ್ಲೂ ಕೂಡ ಕೆಲವು ಕಡೆ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಮುಂಡಕದಲ್ಲೂ ಹೇಳಿದ್ದಾರೆ, ಕಠೋಪನಿಷತ್ತನ್ನು ಹೇಳಿದ್ದಾರೆ. ಹೇಳಿಬಿಟ್ಟು ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ಪಂಚಕೋಶಗಳನ್ನು ಹೇಳಿ, ಆ ಪಂಚಕೋಶಗಳೇನು, ಎಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬರತಕ್ಕಂಥ ಕೋಶಗಳು. ನಮ್ಮ ಅನುಭವಕ್ಕೆ ಬರದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲವೂ ಕೂಡ ನಮಗೇನು ಗೊತ್ತಾಗ್ತಾ ಇದೆ. ಅನ್ನಮಯನೂ ಗೊತ್ತು, ಪ್ರಾಣಮಯನೂ ಗೊತ್ತು, ಉಸಿರಾಡ್ತಾ ಇದ್ದೀವಿ. ಮನೋಮಯ ಸಂಕಲ್ಪ ವಿಕಲ್ಪ ಗೊತ್ತು, ವಿಜ್ಞಾನಮಯ ನಿಶ್ಚಿತ ಒಂದು ಅರ್ಥ ತಿಳ್ಕೊಳ್ತೇವೆ, ಅದು ಗೊತ್ತು. ಆನಂದಮಯ ವಿಷಯದಲ್ಲಿಂದ ನಮಗೆ ಆನಂದ ಉಂಟಾಗುತ್ತೆ. ಎಲ್ಲವೂ ಇದನ್ನು ಇಟ್ಟುಕೊಂಡು ಇದರ ಮೂಲಕವಾಗಿ ಆ ಪರಬ್ರಹ್ಮವನ್ನು ಈ ಎಲ್ಲ ಕೋಶ ಅಂತ ಮಾಡಿ ಒಂದರೊಳಗೆ ಅಂತ ಮಾಡಿ ಎಲ್ಲದಕ್ಕಿಂತ ಅತಿ ಸೂಕ್ಷ್ಮವಾಗಿರತಕ್ಕಂಥ ಆನಂದಮಯ ಅಂಥೇಳಿ, ಆ ಆನಂದಮಯ ಅತಿ ಸೂಕ್ಷ್ಮ ಅಂತ ಹೇಳಿದ ಮಾತ್ರದಿಂದ ಅದು ಬ್ರಹ್ಮವಲ್ಲ, ಅದೂ ಕೂಡ ಈ ಒಂದು ಅನ್ನಮಯಾತ್ಮರುಗಳಂತೆ ಕಾರ್ಯಾತ್ಮನೇ ಹೌದು ಅಂಥೇಳಿ. ಯಾತಕ್ಕೆ? ಇವನಿಗೂ ಕಾರಣವಾಗಿರ್ತಕ್ಕಂಥ ಎಲ್ಲಿ ಹೇಳಿದೆ ಅಂದರೆ ಅದನ್ನೇ ಹೇಳಿರ್ತಕ್ಕಂಥದ್ದು ಏನಂತ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಕ್ಕಂಥದ್ದು. ಬ್ರಹ್ಮಪುಚ್ಛ ಅಲ್ಲಿ ಏನಾಯಿತು, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಅನ್ನುವುದನ್ನು ನೀವು ಹೇಗೆ ತಗೊಳ್ಬೇಕು, ಅದನ್ನೇ ಒಂದು ಬೇರೆಯ ವಾಕ್ಯವಾಗಿ ತೆಗೆದುಕೊಳ್ಳಬೇಕು. ಯಾತಕ್ಕೆ ಸೇರಿಸಬಾರ್ದು? ತಸ್ಮಾದ್ವಾಯೇ ತಸ್ಮಾದ್ ವಿಜ್ಞಾನಮಯ ಅನ್ಯೋಂತರ ಆತ್ಮ ಆನಂದಮಯ ಅಂತ ಇದೆಯಲ್ಲ, ತಸ್ಯ ಪ್ರೇಮೇವ ಶರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಹೇಳಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಅನ್ನೋದನ್ನು ಬೇರೆ ತಗೋಬೇಕು. ಅದು ಯಾಕೆ? ಈ ಆನಂದಮಯ ಆತ್ಮನಿಗೆ ಈ ಬ್ರಹ್ಮವು ಪುಚ್ಛವಾಗಿದೆ, ಆಶ್ರಯವಾಗಿದೆ, ಆಧಾರವಾಗಿದೆ ಅಂತ ಅರ್ಥ. ಇದನ್ನು ಸೂತ್ರ ಭಾಷ್ಯದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಎಲ್ಲಿ? ಆನಂದಮಯೋಭ್ಯಾಸಾತ್ ಅಂತಕ್ಕಂಥ ಒಂದು ಸೂತ್ರದಲ್ಲೂ ಆನಂದಮಯ ಅಧಿಕರಣದಲ್ಲೂ ಕೂಡ ಇದನ್ನು ವಿವರಿಸಿದ್ದಾರೆ. ಏನು? ಇದರಲ್ಲಿ ಬ್ರಹ್ಮ ಆಚಾರ್ಯರಿಗಿಂತ ಹಿಂದೆ ಇದ್ದವರೆಲ್ಲ ಏನು ಮಾಡಿದ್ರು, ಆ ಒಂದು ಸೂತ್ರ ಇದೆಯಲ್ಲ, ಆ ಸೂತ್ರದಲ್ಲಿ ಆನಂದಮಯೋಭ್ಯಾಸಾತ್ ಅಂದಕ್ಕೆ ಅಲ್ಲಿಗೆ ವಿಷಯವಾಕ್ಯವನ್ನು ಏನಂತ ತಗೊಂಡಿದ್ರು? ಇದನ್ನು ತಗೊಂಡಿದ್ರು. ಯಾವುದು? ನೋಡಿ, ಇದಕ್ಕೆ ವಿಷಯವಾಕ್ಯ ಏನು ಗೊತ್ತೇನು? ತಸ್ಮಾದ್ವಾಯೇ ತಸ್ಮಾದ್ ವಿಜ್ಞಾನಮಯ ಅದನ್ಯೋಂತರ ಆತ್ಮ ಆನಂದಮಯ ಅಂತ ಹೇಳಿ ಪೂರ್ತಿ ತಗೊಂಡಿದ್ರು. ಆಚಾರ್ಯ ನೋಡಿ ಇದನ್ನು ಮಾಡಿದ್ದಾರಲ್ಲ, ಈ ಥರ ವ್ಯಾಖ್ಯಾನ ಸರಿಯಿಲ್ಲ. ಈ ಆನಂದಮಯಾಧಿಕರಣ ಇದೆಯಲ್ಲ,
ಅದಕ್ಕೆ ವಿಷಯವಾಕ್ಯ ಯಾವುದು ಗೊತ್ತೇ? ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಇದು ವಿಷಯವಾಕ್ಯ ಅಂತ ಹೇಳಿ, ಅದು ಇದಕ್ಕೆ ಸೇರಿಲ್ಲ, ಆನಂದಮಯ ಆತ್ಮನಿಗೆ ಸೇರಿಲ್ಲ. ಆನಂದಮಯ ಆತ್ಮನಿಗೆ ಇದು ಆಧಾರವಾಗಿರ್ತಕ್ಕಂಥದ್ದು ಅಂತ ಇದು ಬ್ರಹ್ಮ ಅಂತ ಹೇಳಿದ್ದಾರೆ ಅಂತ ಹೇಳಿ ಅದು ವಿಸ್ತಾರವಾಗಿ ಬರೆದಿದೆ. ಅದು ನಾವು ನೋಡಿದ್ದೇವಲ್ಲ, ಆನಂದಮಯ ಅಧಿಕರಣ ನೋಡಿದ್ದಾಗಿದೆ. ಅಲ್ಲಿ ಇನ್ನೂ ಬಹಳ ವಿಸ್ತಾರವಾಗಿ ಅದನ್ನು ತರ್ಕ ಪ್ರಧಾನವಾಗಿ, ಅನುಭವ ಪ್ರಧಾನವಾಗಿ ಅದನ್ನು ಹೇಳಿದ್ದಾರೆ. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅದು ಮುಂದಿನ ಭಾಗ ಈ ಒಂದು ಆನಂದಮಯ ಆತ್ಮನ ಆನಂದಮಯ ಅಧಿಕರಣ ಇದೆಯಲ್ಲ, ಆನಂದಮಯ ಪ್ರಕರಣ, ಅದರ ಒಂದು ಉಪಸಂಹಾರ ಅದನ್ನು ಮಾಡ್ತಾರೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.